ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನೆಲ್. ಸೊ ನನ್ನ ಹೆಸರು ರಂಜಿತಾ ಪ್ರಕಾಶ್. ನನ್ನ ಕರ್ಲಿ ವರ್ಲ್ಸ್ ಅಂತ ನನ್ನ ಚಾನಲ್ ನೇಮ್ ಇರುತ್ತೆ ಬಿಕಾಸ್ ನನ್ನ ಹೇರ್ ಸ್ವಲ್ಪ ಕರ್ಲಿ ಆಗಿರೋದಕ್ಕಾಗಿ. ಸೊ ಆ್ಯಂಡ್ ನನಗೂ ಕರ್ಲಿ ಅಂದ್ರೆ ಸಿಕ್ಕಾಬಟ್ಟೆ ಇಷ್ಟ. ನನ್ಗೆ ಯಾವತ್ತೂ ಸ್ಟ್ರೈಟ್ ಮಾಡಬೇಕು ಅಂತ ಅನ್ಸಲ್ಲ, ಸುಮ್ಮನೆ ಹಾಗೆ ಕರ್ಲಿ ವರ್ಲ್ಸ್ ಬಗ್ಗೆ ಇತ್ತಲ್ಲ, ಸೊ ಹಾಗಾಗಿ ಹೇಳಿದೆ ಅಷ್ಟೇ. ಸೊ ಫಸ್ಟ್ ಟೈಮ್ ಚಾನಲ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ, ಸೊ ದಟ್ ನಿಮಗೆಲ್ಲ ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ, ನೀವೇನು ಪೇ ಮಾಡೋಂಥ ಅವಶ್ಯಕತೆ ಏನಿರೋದಿಲ್ಲ. ಸೊ ಹಾಗಾಗಿ ಸೊ ಇವತ್ತಿನ ವಿಡಿಯೋ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ. ಆ್ಯಂಡ್ ಬ್ಯೂಟಿ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಬ್ಯೂಟಿ ಪ್ರಾಡಕ್ಟ್ಸ್ ತಗೊಳಕ್ಕೆ ನಮ್ಮ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇವತ್ತು ಕೂಡ ನಾನು ನೈಕಾಯಿಂದ ಸಾಕಷ್ಟು ಪ್ರಾಡಕ್ಟ್ ನ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ. ಅಂಡ್ ನಿಮ್ ಜೊತೆ ತೋರಿಸ್ಕೊಡ್ತೀನಿ ನಾನು ಯಾವೆಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ ನ ಹೊಸದಾಗಿ ಆಡ್ ಆನ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಅದ್ರ ನಿಮ್ಗೆ ಏನಾರು ಇಷ್ಟ ಆದರೆ ನೀವು ಕೂಡ ಬೈ ಮಾಡ್ಬೋದು. ಅಂಡ್ ಯಾ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಫಸ್ಟ್ ಟೈಮ್ ನಾನು ಒಂದು ಅಂಡರ್ ಆರ್ಮ್ ರೋಲ್ ಅನ್ನು ತರಿಸ್ಕೊಂಡಿರೋದು. ದಿಸ್ ಇಸ್ ಫ್ರಮ್ ಕೆಮಿಸ್ಟ್ ಅಟ್ ಪ್ಲೇ ಅಂತ ಹೇಳ್ಬಿಟ್ಟು. ಐ ಹೋಪ್ ನಿಮ್ಗೆ ಕಾಣಿಸ್ತದೆ ಅಂತ ಹೇಳಿ. ಸೊ ಇದ್ರ ಪ್ರೈಸ್ ಬಂದು ನಮಗೆ ಇದ್ರ ಪ್ರೈಸ್ ಬಂದ್ರು 400 rupees ಆಗುತ್ತೆ ನಮಗೆ, ಕೆಮಿಸ್ಟ್ ಅಟ್ ಪ್ಲೇ ಅಂತ ಹೇಳಿ. ಸೊ ಇದನ್ನ ಅಪ್ಲೈ ಮಾಡಿಕೊಂಡು ಇದರಲ್ಲಿ ಡಬಲ್ ಪ್ಯಾಕೇಜಿಂಗ್ ಸಿಗುತ್ತೆ. ಸೊ ಇದಾದ್ಮೇಲೆ ಮತ್ತೆ ಇನ್ನೊಂದು ಕ್ಯೂಟ್ ಪ್ಯಾಕೇಜ್ ಇದೆ ಇದ್ರೊಳಗಡೆ. ಇದು ಸ್ಮೆಲ್ ಅಂತೂ ತುಂಬಾನೇ ಚೆನ್ನಾಗಿದೆ. ಅಂಡ್ ನಮ್ಮ ಹುಡುಗಿರಿಗೆ ಎಸ್ಪೆಷಲಿ ತುಂಬಾ ಇಂಪಾರ್ಟೆಂಟ್, ಬಿಕಾಸ್ ನಮ್ಮ ಅಂಡರ್ ಆರ್ಮ್ ಎಷ್ಟು ನೀಟಾಗಿರುತ್ತೋ ಅಷ್ಟು ನೀಟಾಗಿ ನಮ್ಮ ಬಾಡಿ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಅಂಡ್ ಪಿಗ್ಮೆಂಟೇಷನ್ ಎಲ್ಲ ಆಗೋದು ಆದಷ್ಟು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಸೊ ಸ್ವಲ್ಪ ಶೇಕ್ ಮಾಡಿ ಇದನ್ನು ಅಪ್ಲೈ ಮಾಡ್ಕೋತೀನಿ. ಸ್ಮೆಲ್ಸ್ ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ. ಸೊ ಮಸ್ಟ್ ಟ್ರೈ ಅಂತ ಹೇಳ್ತೀನಿ ಫಾರ್ ಆಲ್ ದ ವುಮನ್. ಯಾರ ಅಂಡರ್ ಆರ್ಮ್ ಕೂಡ ಅಷ್ಟು ಪರ್ಫೆಕ್ಟ್ ಆಗಿರೋದಿಲ್ಲ. ಸೊ ಹಾಗಾಗಿ ಯಾವತ್ತು ನಮ್ಮ ಅಂಡರ್ ಆರ್ಮ್ ನ ನಾವು ನೀಟಾಗಿ ಇಟ್ಕೋಬೇಕಂದ್ರೆ ಹೇರ್ ರಿಮೂವ್ ಮಾಡೋದಾಗಿರೋದು, ಚಿಕ್ಕ ಪುಟ್ಟ ಸ್ಕ್ರಬ್ಬಿಂಗ್ ಮಾಡಿ ನಮ್ಮ ಅಂಡರ್ ಆರ್ಮ್ ನ ನಾವು ಚೆನ್ನಾಗಿ ಇಟ್ಕೋಬಹುದು. ಅಂಡ್ ಅದು ಶೇವ್ ಮಾಡ್ಕೊಳ್ಳೋಂಥದ್ದಂತ ವಿಚಾರ ಅಂತೂ ಡೆಫಿನೆಟ್ಲಿ ಅಲ್ಲ. ಸೊ ಒಳ್ಳೊಳ್ಳೆ ಅಂಡರ್ ಆರ್ಮ್ಸ್ ನ ಯೂಸ್ ಮಾಡೋದ್ರಿಂದಾಗಿ ಡೆಫಿನೆಟ್ಲಿ ಅಂಡರ್ ಆರ್ಮ್ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಬಂದು 5% AHA ಅಕ್ವಾ ಫ್ರೇಗ್ರೆನ್ಸ್ ನ, ಇದು ಆಕ್ಚುಲಿ ಅಕ್ವಾ ಫ್ರೇಗ್ರೆನ್ಸ್ and which is a good. And idರಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ, ಹೆಲ್ಪ್ಸ್ ಕಂಟ್ರೋಲ್ ಬಾಡಿ ಆಡೋರ್ ಅಂಡ್ ಪ್ರಿವೆಂಟ್ ಅಂಡರ್ ಆರ್ಮ್ ಡಾರ್ಕ್ನೆಸ್ ಅಂತ ಇಲ್ಲಿ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಐ ಹೋಪ್ ಈ ಪ್ರಾಡಕ್ಟ್ ನಿಮ್ಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ಅನ್ಕೋತೀನಿ. ಓಕೆ, ಅಂಡ್ ಮೈ ಸೆಕೆಂಡ್ ಪರ್ಚೇಸ್ ನನಗೆ ಸಿಕ್ಕಾಬಟ್ಟೆ ಅವಶ್ಯಕತೆ ಇರುವಂತದ್ದು. ಯಾಕೆ ಅಂದ್ರೆ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ, ಸನ್ಸ್ಕ್ರೀನ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನನಗೆ ಟ್ಯಾನ್ ಸ್ವಲ್ಪ ಜಾಸ್ತಿ ಬೇಗ ಆಗೋದ್ರಿಂದಾಗಿ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ತರಿಸೋದು ಸನ್ಸ್ಕೂಪ್ ಅವರ ಸನ್ಸ್ಕ್ರೀನ್. ಅಂಡ್ ಇದು ನಾರ್ಮಲ್ ಸನ್ಸ್ಕ್ರೀನ್ ತರ ಅಲ್ಲ, ಅಂದ್ರೆ ಕ್ರೀಮಿ ಟೆಕ್ಸ್ಚರ್ ಅಲ್ಲಿ ಇರೋದಿಲ್ಲ. ಇಟ್ಸ್ ಲೈಕ್ ಸ್ಪ್ರೇ ತರ ಇರುತ್ತೆ. ಕ್ಯಾನ್ ಯು ಸೀ ದಿಸ್? ಈ ಟೆಕ್ಸ್ಚರ್ ಅಲ್ಲಿ ಇರುತ್ತೆ. ಸೊ ದಟ್ ಈಸಿಲಿ ನಿಮ್ಮ ಬಾಡಿಗೆ ಅಪ್ಲೈ ಮಾಡ್ಕೋಬಹುದು. ಕ್ಯಾನ್ ಯು ಸೀ ದ ಡಿಫರೆನ್ಸ್? ಸೊ ನೀವು ಟ್ರಾವೆಲ್ ಫ್ರೀಕ್ ಆಗಿದ್ರೆ ಡೆಫಿನೆಟ್ಲಿ ಟ್ರೈ ಮಾಡಿದ್ದೆ. ಅಂಡ್ SPF 60 ಇರುವಂತದ್ದು, UVA UVB PA++++ ಕ್ಲಿನಿಕಲಿ ಸರ್ಟಿಫೈಡ್ SPF ಅಂತ ಇದೆ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಯ್ತು ಈ ಪ್ರಾಡಕ್ಟ್. ಸೊ ಹಾಗಾಗಿ ತರಿಸ್ಕೊಂಡೆ. ಸ್ಮೆಲ್ ಕೂಡ ತುಂಬಾನೇ ಚೆನ್ನಾಗಿದೆ, ಬೇಗ ಅಬ್ಸಾರ್ಬ್ ಆಗ್ತಿದೆ ನನ್ನ ಹ್ಯಾಂಡ್ಸ್ಗೆಲ್ಲ. ಸೊ ಥಮ್ಸ್ ಅಪ್. ಓಕೆ, ಈಗ ನಾನು ತೋರಿಸ್ತಾ ಇರೋದು, ನನಗೆ ಸಾಕಷ್ಟು ಜನ ಕೇಳ್ತಾನೆ ಇರ್ತಾರೆ ನಮ್ ಸ್ಕಿನ್ ಕೇರ್ ಬಗ್ಗೆ ಹೇಳಿ ಅಂತ. ಆಕ್ಚುಲಿ ಸ್ಕಿನ್ ಕೇರ್ ಅಂದ್ರೆ ಏನಂತ ಎಕ್ಸ್ಪ್ಲೇನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ನನಗೆ ಕೆಲವೊಂದ್ಸಲ ಪರ್ಟಿಕ್ಯುಲರ್ ಪ್ರಾಡಕ್ಟ್ ನ ಇಟ್ಕೊಂಡು ಯೂಸ್ ಮಾಡ್ತಾ ಇರ್ತೀನಿ, ಸಮ್ಟೈಮ್ಸ್ ಏನೂ ಯೂಸ್ ಮಾಡೋದೇ ಇಲ್ಲ. ಸೊ ಬಟ್ ದಿಸ್ ಟೈಮ್ ನನಗೂ ಅನಿಸ್ತದೆ, ಬಿಕಾಸ್ ನಾನು ಕೂಡ ಶೂಟ್ಸ್ಗೆಲ್ಲ ಹೋಗ್ತಾ ಇರ್ತೀನಿ, ಹಾಗೆ ಮೇಕಪ್ ಎಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ, ಫೌಂಡೇಶನ್ ಕನ್ಸಿಲರ್ ಎಲ್ಲ. ಸೊ ಹಾಗಾಗಿ ಒಂದು ಒಳ್ಳೆ ಪ್ರಾಡಕ್ಟ್ ಬೇಕು, ಅದನ್ನ ಕನ್ಸಿಸ್ಟೆನ್ಸಿಯಾಗಿ ಯೂಸ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡೆ. ಸೊ ಅದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ಮಾಡಿದ್ದೀನಿ, ಟ್ರಸ್ಟ್ ಮೀ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು. ಸೊ ನನಗೆ ಸಿಕ್ಕಿದ ಪ್ರಾಡಕ್ಟ್ ಅಂದ್ರೆ ಪ್ಲಮ್ ಅವರ ವಿಟಮಿನ್ C ಸೆರಮ್. ಕಾಣಿಸ್ತಿದೆ ಅಲ್ವಾ ನಿಮ್ಗೆ? ಸೊ ಈ ಸೆರಮ್ ನ ಸಿಕ್ಕಾಬಟ್ಟೆ ವೈರಲ್ ಆಯ್ತು, ತುಂಬಾ ಜನಕ್ಕೆ ಒಳ್ಳೆ ರಿಸಲ್ಟ್ ಇದೆ ಅಂತ ಕೂಡ ನಾನು ಕೇಳಿದೀನಿ, ಹಾಗಾಗಿ ಪರ್ಚೇಸ್ ಮಾಡಿದೆ. ಇದು ಬಂದು 790 rupees ಕಾಸ್ಟ್ ಆಗುತ್ತೆ. ಅಂಡ್ ಇದನ್ನ ಆಲ್ರೆಡಿ ನಾನು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೀನಿ. ಸೊ ಇದು ಬಂದು ನಿಮ್ಗೆ 30 ml ಅಲ್ಲಿ ಸಿಗುತ್ತೆ. ಸೊ ಟೆಕ್ಸ್ಚರ್ ಬಂದು ನೋಡಿ ನಿಮ್ಗೆ ಈ ತರ ಕಾಣಿಸುತ್ತೆ. ಸೊ ಚೆನ್ನಾಗಿ ಜೆಂಟಲ್ ಆಗಿ ನಿಮ್ಮ ಫೇಸ್ಗೆ ಬ್ಲೆಂಡ್ ಮಾಡಬೇಕು.
ಅಂಡ್ ಇದನ್ನ ಯೂಸ್ ಮಾಡೋ ರೀತಿ ಏನಂದ್ರೆ ಫಸ್ಟ್ ನಿಮ್ಮ ಫೇಸ್ ವಾಶ್ ಇಂದ ಫೇಸ್ ನ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ಅದಾದ್ಮೇಲೆ ವಿಟಮಿನ್ ಸಿ ಸೆರಮ್ ನ ನಾವು ಯೂಸ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಮಾಯಶ್ಚರೈಸ್ ಇಸ್ ಮ್ಯಾಂಡೇಟ್ರಿ. ಅದಾದ್ಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ವಿಟಮಿನ್ ಸಿ ಸೆರಮ್ ಆಗ್ತಿದ್ದೀರಾ ಅಂದ್ರೆ ನೀವು ಸನ್ಸ್ಕ್ರೀನ್ ನ ಮಸ್ಟ್ ಅಂಡ್ ಶುಡ್ ಯೂಸ್ ಮಾಡಲೇಬೇಕು ವಿತೌಟ್ ಮಿಸ್. ಅದನ್ನ ಅವ್ರು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಬೇಕಿದ್ರೆ ನೀವು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ಮೇಲೆ ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಇದನ್ನ ಯಾವ ತರ ಎಕ್ಸಾಕ್ಟ್ ಆಗಿ ಯೂಸ್ ಮಾಡೋದು ಅಂತ ಹೇಳಿ. ಸೊ ನಾನು ಕೂಡ ಯೂಸ್ ಮಾಡ್ತೀನಿ, ಯೂಸ್ ಮಾಡ್ತಿದ್ದೀನಿ ಆಲ್ರೆಡಿ. ರಿಸಲ್ಟ್ ಬಂದ್ಮೇಲೆ ರಿಸಲ್ಟ್ ಇನ್ ಯಾವ ತರ ಇರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಇನ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲೆಲ್ಲ ಯಾವ ತರ ಆದ್ರೂ ಒಳ್ಳೆ ರಿಸಲ್ಟ್ ಬಂದ್ರೆ ಡೆಫಿನೆಟ್ಲಿ ನಾನು ನಿಮ್ಗೆ ಹೇಳ್ತೀನಿ ಆಯ್ತಾ. ಓಕೆ, ಅಂಡ್ ಮೈ ನೆಕ್ಸ್ಟ್ ಪರ್ಚೇಸ್ ಬಂದು ಆಲ್ರೆಡಿ ಹೇಳಿದೆ ನಿಮ್ಗೆ ಒಂದು ಸನ್ಸ್ಕ್ರೀನ್ ತೋರಿಸಿದ್ನಲ್ಲ ಫಸ್ಟ್ ಸನ್ಸ್ಕೂಪ್ ಅವ್ರದ್ದು. ಅದನ್ನ ನೀವು ಬಾಡಿಗೂ ಅಪ್ಲೈ ಮಾಡ್ಬೋದು, ಫೇಸ್ಗೂ ಅಪ್ಲೈ ಮಾಡ್ಬೋದು. ಬಟ್ ನಾನು ಅದನ್ನ ಬರೀ ಬಾಡಿಗೆ ಅಪ್ಲೈ ಮಾಡೋಂತ ಎತ್ತಿಟ್ಕೊಂಡಿದ್ದೀನಿ. ಅಂಡ್ ಮೈ ನೆಕ್ಸ್ಟ್ ಪರ್ಚೇಸ್ ಬಂದು ನನಗೆ ಒಂದು ಕೊರಿಯನ್ ಬ್ರ್ಯಾಂಡ್ ಅಲ್ಲಿ ಯಾವ್ದಾದ್ರು ಒಂದು ಕಡಿಮೆ ಪ್ರೈಸ್ಗೆ ಏನಾದ್ರು ಪ್ರಾಡಕ್ಟ್ ನ ಯೂಸ್ ಮಾಡ್ಬೇಕು ಅಂತ ಅನಿಸ್ತೈತೆ, ಎಸ್ಪೆಷಲಿ ಫಾರ್ ಸ್ಕಿನ್ ಅಂತ ಹೇಳಿ. ದೆನ್ ನನಗೆ ಸಿಕ್ಕಿದ್ದು ಬಂದು ಕ್ವೆಂಚ್ ಮೇಡ್ ಇನ್ ಕೊರಿಯಾ ಅಂತ ಹೇಳಿ. ಸೊ ಈ ಪ್ರಾಡಕ್ಟ್ ಬಂದು ನಿಮ್ಗೆ ಜಸ್ಟ್ 15 ml ಅಲ್ಲಿ ಇರುತ್ತೆ. ಅಂಡ್ ಇದು SPF 50+++ ಸನ್ಸ್ಕ್ರೀನ್ ಆಕ್ಚುಲಿ. ಸೊ ಫಸ್ಟ್ ನಾನು ತರ್ಸ್ಕೊಂಡು ನೋಡೋಣ ಅಂತ ಟ್ರೈ ಮಾಡಕ್ ತರಿಸಿದ್ದು. ಅಂಡ್ ನಿಜಕ್ಕೂ ಹೇಳ್ತೀನಿ ಇದು ಯಾವ ತರ ಬ್ಲೆಂಡ್ ಆಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಆಯ್ತಾ. ನಿಮ್ಗೆ ಶಾಕ್ ಆಗುತ್ತೆ. ಮಾರ್ಕೆಟ್ ಇರೋ ಅಷ್ಟು ಸನ್ಸ್ಕ್ರೀನ್ ನ ಬೀಟ್ ಮಾಡುವಂತ ಕೆಪಾಸಿಟಿ ಇರುವಂತದ್ದು. ಸೊ ನೀವು ನಾರ್ಮಲ್ ಕ್ರೀಮ್ ತರ ತಗೋತೀರಲ್ವಾ, ಅದ್ ನೋಡ್ಕೊಳ್ಬೇಕಾರೆ ಒಂದು ಚೂರು ಕೂಡ ವೈಟ್ ಕಾಸ್ಟ್ ಬಿಡೋದೇ ಇಲ್ಲ. ನಾರ್ಮಲ್ ನಾವು ಮಾಯಶ್ಚರೈಸರ್ ಎಲ್ಲ ಅಪ್ಲೈ ಮಾಡ್ಕೊಂಡಾಗ ಯಾವ ತರ ಇರುತ್ತಲ್ವಾ ನಮ್ಮ ಸ್ಕಿನ್ ಆಗಿರ್ಬೋದು, ಸೊ ಅದೇ ರೀತಿ ಕೂಡ ಇದು ಕೂಡ ಬ್ಲೆಂಡ್ ಆಗುತ್ತೆ. ಚೂರು ಕೂಡ ಡಿಫ್ರೆನ್ಸ್ ಬರಲ್ಲ. ಕ್ಯಾನ್ ಯು ಸಿ ದಿಸ್? ಟ್ರಸ್ಟ್ ಮೀ, ಮಸ್ಟ್ ಟ್ರೈ. ಏನು ಸನ್ಸ್ಕ್ರೀನ್ ಅಂದ್ರೆ ಐ ಡೆಫಿನೆಟ್ಲಿ ರೆಕಮೆಂಡ್ ದಿಸ್, ಮಸ್ಟ್ ಪರ್ಚೇಸ್. ಅಂಡ್ ನಿಮ್ಗೆ ಕಾಸ್ಟ್ ಬಂದು it's almost like 236 rupees 300 rupeesಗೆ 15 ml. ಡೆಫಿನೆಟ್ಲಿ ಕೊರಿಯನ್ ಪ್ರಾಡಕ್ಟ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಸೊ ಹಾಗಾಗಿ ಬಟ್ ವರ್ತ್ ಇಟ್. ಓಕೆ, ಅಂಡ್ ಮೈ ನೆಕ್ಸ್ಟ್ ಪರ್ಚೇಸ್ ಬಂದು ಮೇಬಿಲಿನ್ ಅವರ ಇನ್ಸ್ಟೆಂಟ್ ಏಜ್ ರಿವೈಂಡ್ ಅಂತ ಒಂದು ಕನ್ಸೀಲರ್ ನ ತಗೊಂಡಿದ್ದೀನಿ. ಅಂಡ್ ನನಗೆ ಕನ್ಸೀಲರ್ ಅಪ್ಲೈ ಮಾಡೋಕೆ ಸಾಕಷ್ಟು ಡೌಟ್ಸ್ ಎಲ್ಲ ಬರ್ತಾ ಇರುತ್ತೆ, ಯಾವ್ದು ಸೂಟ್ ಆಗುತ್ತೆ ನನ್ನ ಫೇಸ್ಗೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ನಾನೊಂದು ಮಾಲ್ಗೆ ವಿಸಿಟ್ ಮಾಡಿ ಅಲ್ಲಿ ಅವ್ರ ಕಡೆಯಿಂದ ತಿಳ್ಕೊಂಡಾದ್ಮೇಲೆ ನಾನು ನೈಕಾದಲ್ಲಿ ಬುಕ್ ಮಾಡ್ಕೊಂಡಿದ್ದು. ಸೊ ಇದ್ರ ಶೇಡ್ ಬಂದು ನಿಮ್ಗೆ ಏಜ್ ರಿವೈಂಡ್ ಅಂತ ಟೈಪ್ ಮಾಡ್ರೆ ನೈಕಾದಲ್ಲಿ ನಿಮ್ಗೆ ಆರಾಮ್ಸೆ ಸಿಗುತ್ತೆ. ಅಂಡ್ ಮಲ್ಟಿ ಯೂಸ್ ಕನ್ಸೀಲರ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಬಟ್ ಕಾಸ್ಟ್ ಬಂದು 500+ ಇರುತ್ತೆ. ಸೊ ಇದ್ರ ಶೇಡ್ ಬಂದು ನಿಮ್ಗೆ ಈ ರೀತಿ ಕಾಣಿಸುತ್ತೆ. ಐ ಹೋಪ್ ನಿಮ್ಗೆ ಕಾಣಿಸುತ್ತೆ ಅಂತ ಹೇಳಿ. ನಾನು ಆಲ್ರೆಡಿ ನನ್ನ ಸ್ಕಿನ್ ಮೇಲೆ ಕೂಡ ಅಪ್ಲೈ ಮಾಡ್ಕೊಂಡಿದ್ದೀನಿ. ನನಗೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಪಿಗ್ಮೆಂಟೇಷನ್ ಇರೋರ್ಗೆ ಐ ಆಮ್ ನಾಟ್ ಶ್ಯೂರ್ ಯಾವ ತರ ಕಾಣಿಸುತ್ತೆ ಅಂತ ಹೇಳಿ. ಬಟ್ ಐ ವುಡ್ ಸೇ 70% ಪಿಂಪಲ್ಸ್ ಪಿಗ್ಮೆಂಟೇಷನ್ ಇರೋರ್ಗೆ ಓಕೆ ಅನ್ಸ್ಬೋದು. ಬಟ್ ನನ್ನ ಸ್ಕಿನ್ಗೆ ಇಟ್ಸ್ ಲೈಕ್ ಓಕೆ ಆ ತರ ಅನಿಸ್ತು. ಬಟ್ ಒಂದ್ಸಲ ಟ್ರೈ ಮಾಡ್ಬೇಕು ಅಂತ ಅನಿಸ್ತು, ಹಾಗಾಗಿ ಟ್ರೈ ಮಾಡಿದ್ದೀನಿ. ಮೈ ನೆಕ್ಸ್ಟ್ ಪರ್ಚೇಸ್ ಬಂದು ಮಿಸ್ ಕ್ಲೇರ್ ಅವರ ಶೈನಿ ವೈಟ್ ಅನ್ನೋ ಒಂದು ಶೇಡ್ ಅಲ್ಲಿ ತಗೊಂಡಿರುವಂತದ್ದು ಮೇಕಪ್ ಬೇಸು. ನಾನು ಅನ್ಕೊಂಡೆ ಇಟ್ಸ್ ಲೈಕ್ ಪ್ರೈಮರ್ ತರ ಇರುತ್ತೆ ಅಂತ, ಬಟ್ ಐ ಆಮ್ ರಾಂಗ್. ನಾನು ಇದನ್ನ ನೆನ್ನೆ ಶೂಟ್ ಅಲ್ಲಿ ಅಪ್ಲೈ ಮಾಡ್ಕೊಂಡ್ಮೇಲೆ ನನಗೆ ಗೊತ್ತಾಗಿದೆ ಗೈಸ್, ಇಟ್ಸ್ ಅಂದ್ರೆ ಶೈನಿ ಫ್ಲೇವರ್ ಅನ್ನು ಸರಿಯಾಗಿ ಅಬ್ಸರ್ವ್ ಕೂಡ ಮಾಡಿಲ್ಲ ಅದು ಯಾವ ತರ ಅಂತ. ಫುಲ್ ಶೈನ್ ಆಗಿ ಕಾಣಿಸ್ತಿತ್ತು ನನ್ನ ಹ್ಯಾಂಡ್ಸ್ ಎಲ್ಲ, ಮುಖ ಎಲ್ಲ ಫುಲ್ ಶೈನ್ ಆಗ್ಬಿಡ್ತು. ಶಿಟ್, ಎಂತ ಪ್ರಾಡಕ್ಟ್ ತಗೊಂಡೆ ಅಂತ ಸ್ವಲ್ಪ ಬೇಜಾರಾಯ್ತು ಈ ಪ್ರಾಡಕ್ಟು. ಬಟ್ ಡೆಫಿನೆಟ್ಲಿ ನಾನು ಯಾರಿಗೂ ಸಜೆಸ್ಟ್ ಮಾಡಲ್ಲ ಈ ಪ್ರಾಡಕ್ಟು. ಅಂಡ್ ಇದು ಬಂದು 200 ಸಮಥಿಂಗ್ ಇದೆ ಅನ್ಕೋತೀನಿ. ಬಟ್ ನಿಮ್ಗೇನಾದ್ರು ಈ ತರ ಪ್ರಾಡಕ್ಟ್ ಇಷ್ಟ ಆದ್ರೆ ಡೆಫಿನೆಟ್ಲಿ ನೀವು ಬೈ ಮಾಡ್ಬೋದು. ಅಂಡ್ ಇದು ಈ ತರ ಕಾಣಿಸುತ್ತೆ ಕೈಗೆ, ಮುಖಕ್ಕೆ, ಅಂದ್ರೆ ನೀವು ಬಾಡಿಗೆ ಅಪ್ಲೈ ಮಾಡ್ಕೊಂಡಾಗ ಶೈನ್ ಆಗಿ ಕಾಣಿಸುತ್ತೆ. ಬಟ್ ಫೇಸ್ಗೆಲ್ಲ ನೋ, ಬಿಗ್ ನೋ. ಫೈನ್. ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನನಗೆ ಸಾಕಷ್ಟು ಜನ ಕೇಳ್ತಾನೆ ಇರ್ತಾರೆ ನಿಮ್ಮ ಲಿಪ್ ಶೇಡ್ ಬಗ್ಗೆ ಹೇಳಿ ಅಂತ ಹೇಳಿ. ಸೊ ಇದನ್ ಇದು ಸೆಕೆಂಡ್ ಪರ್ಚೇಸ್ ನಂದು. ಫಸ್ಟ್ ತಗೊಂಡಿದ್ದು ಇಟ್ಸ್ ಬೀನ್ ಆಲ್ಮೋಸ್ಟ್ 8 to 9 months ಯೂಸ್ ಮಾಡಿದ್ದೀನಿ ಅನ್ಕೋತೀನಿ. ಸೊ ಈ ಲಿಪ್ಸ್ಟಿಕ್ ಬಂದು ನಾನ್ ಟ್ರಾನ್ಸ್ಫರ್ ಲಿಪ್ ಕಲರ್ ಫ್ರಮ್ ಇನ್ಸೈಟ್ ಅವ್ರದ್ದು. ಇನ್ಸೈಟ್ ಅವ್ರ ಲಿಪ್ಸ್ಟಿಕ್ ನಿಮ್ಗೆ ಡೆಫಿನೆಟ್ಲಿ ಅಫೋರ್ಡಬಲ್ ಪ್ರೈಸ್ ಅಲ್ಲೇ ಸಿಗುತ್ತೆ, ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಸೊ ಇದ್ರ ವಾಟರ್ ಪ್ರೂಫ್, ಸ್ಮಚ್ ಪ್ರೂಫ್, ಲಾಂಗ್ ವೇರ್, ಮ್ಯಾಟ್ ಟೆಕ್ಸ್ಚರ್, ಟ್ರೂ ಕಲರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಪ್ರೈಸ್ ಕೂಡ ನಿಮ್ಗೆ ಜಸ್ಟ್ 115 rupeesಗೆಲ್ಲ ಸಿಗುತ್ತೆ. ಅಂಡ್ ಇದು ಶೇಡ್ ಬಂದು ನಿಮ್ಗೆ ಇನ್ಸೈಟ್ 25 ಮಾಲ್ಟನ್ ಪಿಂಕ್ ಅಂತ ಹೇಳಿ ಒಂದು ಶೇಡ್ ಹೆಸರು. ಅಂಡ್ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ. ಅಂದ್ರೆ ಇದನ್ನ ನೀವು ಯಾವ ತರ ಅಂದ್ರೆ ಡಬಲ್ ಶೇಡ್ ಅಲ್ಲಿ ಹಾಕೋಬೇಕು. ಇನ್ ದ ಸೆನ್ಸ್
ಫಸ್ಟ್ ಒಂದ್ಸಲ ಲಿಪ್ಸ್ಟಿಕ್ ನ ಅಪ್ಲೈ ಮಾಡಿ ನಂತರ ಅದು ಸ್ವಲ್ಪ ಡ್ರೈ ಆದ್ಮೇಲೆ ಇನ್ನೊಂದ್ಸಲ ಹಾಕೋಬೇಕಾಗುತ್ತೆ, ಸೊ ದಟ್ ಅದು ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಯಾವಾಗಲೂ ಲಿಪ್ಸ್ಟಿಕ್ ನ ಅದೇ ತರ ಅಪ್ಲೈ ಮಾಡೋದು. ಐ ಹೋಪ್ ನಿಮ್ಗೆ ಕಾಣಿಸ್ತದೆ ಅನ್ಕೋತೀನಿ. ಸೊ ಈ ಲಿಪ್ ಶೇಡು, ಸೊ ದಿಸ್ ಇಸ್ ದ ಪ್ಯಾಕೇಜಿಂಗ್. ಸೊ ಮಸ್ಟ್ ಪರ್ಚೇಸ್ ಅಂತ ಹೇಳ್ತೀನಿ. ಇನ್ಸ್ಟಾ ಲಾಂಗ್ ಲಾಸ್ಟಿಂಗ್ ಆಗಿ ಡೆಫಿನೆಟ್ಲಿ ಇರುತ್ತೆ. ಸಾರಿ, ಕನ್ಸಿಲರ್ ಹಾಕೊಂಡ್ಮೇಲೆ ಕಾಂಪ್ಯಾಕ್ಟ್ ಪೌಡರ್ ಇಲ್ಲೇಬೇಕು. ನನ್ನ ಹತ್ರ ಆಲ್ರೆಡಿ ಮೇಬಿಲಿನ್ ಅವ್ರದ್ದು, ಬಟ್ ಅದು ತುಂಬಾ ವರ್ಷದಿಂದ ತಗೊಂಡಿದ್ದು. ನನ್ಗೆ ಅನಿಸ್ತಾ ಇತ್ತು ಸ್ಕಿನ್ಗೆ ಏನಾದ್ರು ಎಫೆಕ್ಟ್ ಆಗ್ಬೋದೇನೋ, ತುಂಬಾ ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿ. ಸೊ ಹಾಗಾಗಿ ಮತ್ತೆ ರೀಸೆಂಟ್ ಆಗಿ ನಾನು ಪರ್ಚೇಸ್ ಮಾಡಿದ್ದು ಕಾಂಪ್ಯಾಕ್ಟ್ ಪೌಡರ್. ಇಟ್ ಈಸ್ ಲೈಕ್ ವೆಯ್ಟ್ಲೆಸ್ ಸ್ಟೇ ಮ್ಯಾಟ್ ಕಾಂಪ್ಯಾಕ್ಟ್ ಫ್ರಮ್ ಫೇಸಸ್ ಕೆನಡಾ ಅವ್ರದ್ದು. ಸೊ ಇದು ಕಾಸ್ಟ್ ಬಂದು ಜಸ್ಟ್ 225 ರುಪೀಸ್ಗೆಲ್ಲ ಸಿಗುತ್ತೆ ನಿಮಗೆ. ಅಂಡ್ ಪ್ಯಾಕೇಜಿಂಗ್ ಡೆಫಿನೆಟ್ಲಿ ಚೆನ್ನಾಗಿದೆ. ಒಂದು ಸ್ಮಾಲ್ ಮಿರರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಅಂಡ್ ಒಂದು ಪೌಡರ್ನ ಅಪ್ಲೈ ಮಾಡ್ಕೊಳ್ಳೋಂಥದ್ದೊಂದು ಏನಂತಾರೆ ಅಪ್ಲಿಕೇಟರ್ ಅಂತ ಹೇಳ್ಬೋದು. ಅಂಡ್ ಪೌಡರ್ ನಿಮ್ಗೆ ಈ ತರ ಕಾಣಿಸುತ್ತೆ. ಅಂಡ್ ಡೆಫಿನೆಟ್ಲಿ ಕವರೇಜ್ ಇದೆ. ಅಂಡ್ ಎಸ್, ಮಸ್ಟ್ ಟ್ರೈ ಅಂತ ಹೇಳ್ತೀನಿ ಫ್ರಮ್ ಫೇಸಸ್ ಕೆನಡಾ ಅವ್ರದ್ದು. ಓಕೆ, ನಾನು ಇನ್ನೊಂದು ಲಿಪ್ ಶೇಡ್ ತಗೊಂಡಿದ್ದೀನಿ. ಸೊ ಅದು ಬಂದು ಸಾಫ್ಟ್ ಮ್ಯಾಟೆ ಲಿಪ್ ಕ್ರೀಮ್ ಫ್ರಮ್ ಸ್ವಿಸ್ ಬ್ಯೂಟಿ ಅವ್ರದ್ದು. ಸ್ವಿಸ್ ಬ್ಯೂಟಿ ಅವ್ರದ್ದು, ಇನ್ಸೈಟ್ ಅವ್ರದ್ದು ಎಲ್ಲ ತುಂಬಾ ಚೆನ್ನಾಗಿದೆ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಲಿಪ್ಸ್ಟಿಕ್ಸ್ ಅಲ್ವಾ. ಸೊ ಇದು ಬಂದು N0F ಕೆಫೆ ಅನ್ನೋ ಒಂದು ಶೇಡ್ ಅಲ್ಲಿ ಇರೋಂಥದ್ದು. ನೋಡ್ಕೊಳ್ಳಿ ಕರೆಕ್ಟ್ ಆಗಿ, ಸೊ ದಟ್ ನೀವು ಪರ್ಚೇಸ್ ಮಾಡ್ಬೋದು. ನಿಮ್ಗೆ ಇಷ್ಟ ಡೆಫಿನೆಟ್ಲಿ ಆಗುತ್ತೆ. ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ಕೇಳ್ತಾ ಇರ್ತೀರ ನ್ಯೂಡ್ ಲಿಪ್ಸ್ಟಿಕ್ ನ ಸಜೆಸ್ಟ್ ಮಾಡಿ ಅಂತ. ಸೊ ದಿಸ್ ಇಸ್ ದ ಬೆಸ್ಟ್ ಲಿಪ್ಸ್ಟಿಕ್ ಅಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಲಿಪ್ಸ್ಟಿಕ್. ಈ ಕಲರ್ ಇರೋಂಥದ್ದು. Can you see this? I'll just love it. So yes, ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನ ಪರ್ಚೇಸ್ ಮಾಡಿ. ಸೊ ಎಸ್, ಓಕೆ, ಇತ್ತೀಚೆಗೆ ಸ್ವಲ್ಪ ಬಾಡಿ ಕೇರ್ ಬಗ್ಗೆ ಜಾಸ್ತಿ ಗಮನ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಬಿಕಾಸ್ ನಿಮ್ಗೆ ಅಬ್ಸರ್ವ್ ಮಾಡಿದಿರೋ ಇಲ್ಲ ಗೊತ್ತಿಲ್ಲ, ನಂಗೆ ಅದು ಚಿಕ್ಕ ವಯಸ್ಸಿಂದ ಅದೇ ತರ ನನಗೆ ಇದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ ಯಾವಾಗ್ಲೂ. ಅಂಡ್ ಐಮ್ ರಿಯಲಿ ವರ್ಕಿಂಗ್ ಆನ್ ಇಟ್ ಅಂತ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಕೇರ್ ಮಾಡೋಣ ಅಂತ ಹೇಳಿ ರೀಸೆಂಟ್ ಆಗಿ ವಿಶ್ ಕೇರ್ ಪ್ರಾಡಕ್ಟ್ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ಅಂಡ್ ನಿಮ್ಗೂ ಗೊತ್ತಿರುತ್ತಲ್ವಾ. ಸೊ ಅಲ್ಲಿಂದ AHA BHA ಬಾಡಿ ಲೋಷನ್ ನ ತರಿಸ್ಕೊಂಡಿದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಈ ವಿಶ್ ಕೇರ್ ನಂಗೆ ಜಾಸ್ತಿ ಇಷ್ಟ ಆಗೋ ಪ್ರಾಡಕ್ಟ್ ಅಂದ್ರೆ ಬಾಡಿ ಲೋಷನ್ ಪ್ಲಸ್ ನಿಮ್ಗೆ ಹೇರ್ ಸೆರಮ್ ಬರುತ್ತಲ್ಲ, ಹೇರ್ ಸೆರಮ್ ವರ್ಕ್ಸ್ ಲೈಕ್ ಮ್ಯಾಜಿಕ್ ಅಂತ ಹೇಳ್ತಾರೆ. ಮಸ್ಟ್ ಬೈ ಹೇರ್ ಸೆರಮ್, ಹೇರ್ ಗ್ರೋತ್ ಸೆರಮ್ ಫ್ರಮ್ ವಿಶ್ ಕೇರ್. ಅಂಡ್ ಇದ್ರದ್ದು ಸೊ ಟೆಕ್ಸ್ಚರ್ ಬಂದು ಇದ್ರದ್ದು ತುಂಬಾ ಕ್ರೀಮಿ ಆಗಿದೆ. ಅಂಡ್ ಬ್ಲೂ ಕಲರ್ ನಾನು ಯಾವತ್ತು ಬಾಡಿ ಲೋಷನ್ ನೋಡೇ ಇರ್ಲಿಲ್ಲ. ಸೊ ಫಸ್ಟ್ ಟೈಮ್ ನೋಡ್ತಾ ಇರೋಂಥದ್ದು. ಸ್ಮೆಲ್ಸ್ ಡೆಫಿನೆಟ್ಲಿ ಚೆನ್ನಾಗಿದೆ. ಅಂಡ್ ಟ್ಯಾನ್ ರಿಮೂವಲ್ ಗ್ಯಾರೆಲ್ಲ ಕಳ್ಕೊಳ್ಳೋಂಥದ್ದು ಡೆಫಿನೆಟ್ಲಿ ಏನೂ ಇಲ್ಲ. ಅಂಡ್ ಇದರಲ್ಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ, ಸೊ ನೀವು ಅದ್ರ ಪ್ರಕಾರ ಯೂಸ್ ಮಾಡಿ ಅಂತ ಹೇಳ್ತೀನಿ. ಸೊ ಟ್ಯಾನ್ಗೆ ಡೆಫಿನೆಟ್ಲಿ ಟ್ರೈ ದಿಸ್ ಪ್ರಾಡಕ್ಟ್. ಅಂಡ್ ಲಾಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಪರ್ಚೇಸ್ ಮಾಡಿರೋದು. ಅಂಡ್ ಇದು ಸ್ವಲ್ಪ ಕಾಸ್ಟ್ಲಿ ಆಯ್ತಾ, ಕಂಪೇರ್ ಟು ಅದರ್ ಪ್ರಾಡಕ್ಟ್ಸ್ಗೆ ಇದು ಸ್ವಲ್ಪ ಕಾಸ್ಟ್ಲಿ. ಸೊ ಇದ್ರ ಕಾಸ್ಟ್ ಬಂದು 1300 ರುಪೀಸ್ ಆಗಿರುತ್ತೆ. ದಿಸ್ ಇಸ್ ಬ್ರ್ಯಾಂಡ್ ಫ್ರಮ್ ಬಾತ್ ಅಂಡ್ ಬಾಡಿ ವರ್ಕ್ಸ್ ಇನ್ ಇಂಡಿಯಾ. ಸೊ ದಿಸ್ ಇಸ್ ಮೈ ಸೆಕೆಂಡ್ ಪರ್ಚೇಸ್. 1300 ರುಪೀಸ್ ಕಾಸ್ಟ್. ಸೊ ಇನ್ ಟು ದ ನೈಟ್ ಫೈನ್ ಫ್ರೇಗ್ರೆನ್ಸ್ ಮಿಸ್ಟ್ ಅಂತ ಹೇಳ್ಬೋದು. ಲಾಸ್ಟ್ ಟೈಮ್ ಕೂಡ ತಗೊಂಡಿದ್ದೆ. ನಾನು ಯಾವ್ದೋ ಬೇರೆ ಫ್ಲೇವರ್ ಬೇರೆ ತಗೊಳಕ್ ಹೋಗಿ ಇದನ್ನ ತಗೊಂಡ ಅಂತ ಗೊತ್ತಾಗ್ತಿರ್ಲಿಲ್ಲ. ಬಟ್ ಆಮೇಲೆ ಅನ್ಕೊಂಡೆ ಬೇರೆ ಯಾವ್ದೋ ಬುಕ್ ಮಾಡಕ್ ಹೋಗಿ ಇದು ತಗೊಂಡ ಅಂತ ನಾನು ಅನ್ಕೋತಾ ಇದ್ದೆ. ನಾಟ್ ಶೋರ್, ನಾನು ಸ್ವಲ್ಪ ಕನ್ಫ್ಯೂಷನ್ ಆಗೋದು ಪ್ರಾಡಕ್ಟ್ ನೋಡಿ. ಓಕೆ ಫೈನ್, ಬಟ್ ಆದ್ರೂ ಚೆನ್ನಾಗಿದೆ. ಒನ್ ಆಫ್ ಮೈ ಫೇವ್ರೆಟ್. ಟ್ರಸ್ಟ್ ಮೀ, ತುಂಬಾ ಚೆನ್ನಾಗಿ ಸ್ಮೆಲ್ ಬರುತ್ತೆ ಇದು ಆಕ್ಚುಲಿ. ಅಂಡ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ 236 ml ಬರುತ್ತೆ. ನನ್ಗೆ ಆಲ್ಮೋಸ್ಟ್ 3 to 4 months ಅಂತೂ ಡೆಫಿನೆಟ್ಲಿ ಬರುತ್ತೆ, ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದಾಗಿ. ಅಂಡ್ ಡೆಫಿನೆಟ್ಲಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ಒನ್ ಟೈಮ್ ಇನ್ವೆಸ್ಟ್ ಮಾಡಿ, ನಿಮ್ಗೆ ಡೆಫಿನೆಟ್ಲಿ ಚೆನ್ನಾಗಿ ಅನ್ಸುತ್ತೆ. ಬಿಕಾಸ್ ನಾವೆಷ್ಟು ಚೆನ್ನಾಗಿ ಸ್ಮೆಲ್ ಮಾಡ್ತೀವಲ್ಲ, ದಟ್ ಸ್ಪ್ರೆಡ್ ಎವ್ರಿವೇರ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಸುತ್ತಮುತ್ತ ಇರೋರಿಗೆಲ್ಲ ಗೊತ್ತಾಗ್ತಿರುತ್ತೆ. ಅಂಡ್ ಅವ್ರ ಮುಂದೆ ಪಾಸ್ ಆದಾಗೆಲ್ಲ ಒಂಥರ ಸ್ಮೆಲ್ ಚೆನ್ನಾಗಿ ಬಂದಾಗ ಅದೇ ಫೀಲ್ ಗುಡ್ ಅಲ್ವಾ. ಅಂಡ್ ನಿಮ್ಗೂ ಕಾನ್ಫಿಡೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮಸ್ಟ್ ಪರ್ಚೇಸ್ ಅಂಡ್ ಐ ಲವ್ ಇಟ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಆಗಿರುತ್ತೆ ಸೇಮ್ ಬ್ರ್ಯಾಂಡ್ ಕೆಮಿಸ್ಟ್ ಅಟ್ ಪ್ಲೇ ಅನ್ನೋರಿಂದ
ಡೈಲಿ ಎಕ್ಸ್ಫೋಲಿಯೇಟಿಂಗ್ ಬಾಡಿ ವಾಶ್ ಅಂತ ಹೇಳಿ. ಇದು ಬಂದು ಎಲ್ಲಾ ಸ್ಕಿನ್ ಟೈಪ್ ವರ್ಗೂ ಸೂಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಂಡ್ ಇನ್ನೊಬ್ರು ಡಾಕ್ಟರ್ನ ಸಜೆಸ್ಟ್ ಮಾಡ್ತಿದ್ನ ನಾನು ನೋಡಿದೀನಿ. ಸೊ ಲ್ಯಾಕ್ಟಿಕ್ ಆಸಿಡ್ ಪ್ಲಸ್ ಸ್ಯಾಲಿಸಿಲಿಕ್ ಆಸಿಡ್, ಸ್ಯಾಲಿಸಿಲಿಕ್ ಆಸಿಡ್ ಪ್ಲಸ್ ವಿಟಮಿನ್ ಇ ಇರುವಂತದ್ದು. ಸೊ ಬಾಡಿ ಟ್ಯಾನ್ ಯಾರು ನೋಡ್ತಿದ್ರಲ್ವ, ಬಾಡಿ ಟ್ಯಾನ್ ರಿಮೂವ್ ಆಗ್ಬೇಕು ಅಂತ ಅವ್ರಿಗೆ, ನಂತರ ಯಾರು ನೋಡ್ತಿದ್ರೆ ಪ್ರಾಡಕ್ಟ್ ನ ಡೆಫಿನೆಟ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ನಾನು ಇನ್ನೂ ಟ್ರೈ ಮಾಡಿಲ್ಲ, ಬಟ್ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ಅಂಡ್ ಇತ್ತೀಚೆಗೆ ನೀವು ಯಾವುದೇ ಪ್ರಾಡಕ್ಟ್ ತಗೊಳ್ಳಿ, ನಯಾಸಿನಮೈಡ್ ಆಗಿರ್ಬೋದು, ಸ್ಯಾಲಿಸಿಲಿಕ್ ಆಸಿಡ್ ಆಗಿರ್ಬೋದು, ಲ್ಯಾಕ್ಟಿಕ್ ಆಸಿಡ್, ವಿಟಮಿನ್ಸ್, ಈ ಎಷ್ಟು ಪ್ರಾಡಕ್ಟ್ ಡೆಫಿನೆಟ್ಲಿ ನಿಮ್ಗೆ ಯಾವುದೇ ತರ ಬ್ಯಾಡ್ ಎಫೆಕ್ಟ್ ಕೊಡದಲ್ಲೇ ಒಂದು ಒಳ್ಳೆ ಎಫೆಕ್ಟ್ ಕೊಡುತ್ತೆ. ಪ್ಲಸ್ ಅಥವಾ ಎಫೆಕ್ಟ್ ಏನು ಬ್ಯಾಡ್ ಆಗಿ ನಿಮ್ಗೆ ಇಂಪ್ಯಾಕ್ಟ್ ಮಾಡಲ್ಲ. ಸಮಥಿಂಗ್ ಕೆಲವ್ರಿಗೆ ಬಾಡಿಗೆ ಸೂಟ್ ಆಗುತ್ತೆ, ಕೆಲವ್ರಿಗೆ ಸೂಟ್ ಆಗಲ್ಲ. ಸೊ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಇದು ಕೂಡ ನಿಮ್ಗೆ ಇದು ಬಂದು 236 ml ಬರುತ್ತೆ. ಡೆಫಿನೆಟ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ಡರ್ಮಟಾಲಜಿಕಲಿ ಟೆಸ್ಟೆಡ್ ಅಂತ ಹೇಳಿ. ದೆನ್ ನೀವು ಆರಾಮ್ಸೆ ಟ್ರೈ ಮಾಡ್ಬೋದು. ಇದ್ರ ಕಾಸ್ಟ್ ಬಂದು ಜಸ್ಟ್ 400 rupees ಅಲ್ಲಿ ಇಷ್ಟು ml ಇದ್ರೆ ನೀವು 2 months 2.5 months ಆರಾಮ್ಸೆ ಯೂಸ್ ಮಾಡ್ಬೋದು. ಸೊ ಮಸ್ಟ್ ಟ್ರೈ ಪ್ರಾಡಕ್ಟ್ ಅಂತ ಹೇಳ್ತೀನಿ ಫಾರ್ ಟ್ಯಾನ್ ರಿಮೂವಲ್. ಇಷ್ಟೆಲ್ಲ ಪರ್ಚೇಸ್ ಮಾಡಕ್ಕೆ ನಂಗೆ ಆಲ್ಮೋಸ್ಟ್ 4000 ರೂಪಾಯಿ ಕಾಸ್ಟ್ ಆಯ್ತು. ಕ್ಯಾನ್ ಯು ಬಿಲೀವ್ ಇಟ್? ಎಸ್, ಇಟ್ ಈಸ್ 4000 ರೂಪಾಯಿಗೆ 13 ಐಟಮ್ಸ್ ನಾನು ಆರ್ಡರ್ ಮಾಡಿ ತರಿಸ್ಕೊಂಡಿದ್ದು. ಅಂಡ್ ಫಸ್ಟ್ ಟೈಮ್ ನಾನು ಇಷ್ಟೊಂದು ಪೇ ಮಾಡಿ ತಗೊಳ್ತಿರೋದು. ಇಷ್ಟೆಲ್ಲ ಪೇ ಮಾಡಿ ತಗೊಂಡ್ಮೇಲೆ ನಂಗೆ ಏನಾದ್ರು ಒಂದು ಚಿಕ್ಕದಾಗಿ ಗಿಫ್ಟ್ ಕೊಡ್ಬೇಕು ಅಂತ ಅವ್ರಿಗೆ ಅನ್ಸೇ ಇರುತ್ತಲ್ವಾ. ಸೊ ಹಾಗಾಗಿ ನನಗೆ ಪ್ಲಮ್ ಬಾಡಿ ಲವಿನ್ ಅಂತ ಒಂದು 3 ಸ್ಮಾಲ್ ಆಗಿರೋಂಥ ಒಂದು ಪರ್ಫ್ಯೂಮ್ನ ಕಳಿಸ್ಕೊಟ್ಟಿದ್ದಾರೆ. ಅಂಡ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಪ್ಲಮ್ ಅವರ ಪರ್ಫ್ಯೂಮ್ ಕಲೆಕ್ಷನ್ಸ್ ಲೈಕ್ ಹೆವೆನ್ ಅಂತ ಹೇಳಿ. ಸೊ ಇಲ್ಲಿ 3 ಮಿನಿ ಪರ್ಫ್ಯೂಮ್ಸ್ ತಗೊಂಡ್ಬಂದಿದ್ದಾರೆ. ಸೊ ಇದ್ರಲ್ಲಿ ನಾನು ಆಲ್ರೆಡಿ ಎಲ್ಲವನ್ನು ಅಂದ್ರೆ ಲಾರ್ಜ್ ಸೈಜ್ ಅಲ್ಲಿ ತಗೊಂಡು ಯೂಸ್ ಮಾಡಿದೀನಿ. ಡೆಫಿನೆಟ್ಲಿ ದಿಸ್ ಇಸ್ ಎವ್ರಿ ಒನ್ಸ್ ಫೇವ್ರೇಟ್ ಗೈಸ್, ನಿಜ ಅಲ್ವಾ? ಸೊ ತುಂಬಾ ವೈರಲ್ ಆಗಿದ್ದು ಅಂಡ್ ಸ್ಟಿಲ್ ಸೋ ಮೆನಿ ಪೀಪಲ್ ಆರ್ ಯೂಸಿಂಗ್ ದಿಸ್ ಪರ್ಫ್ಯೂಮ್. ಅಂಡ್ ಬಜೆಟ್ ಫ್ರೆಂಡ್ಲಿ ವೆನಿಲಾ ಫ್ಲೇವರ್. ಓ ಮೈ ಗಾಡ್, ಇಟ್ಸ್ ಲೈಕ್ ಹೆವೆನ್ ಗೈಸ್. ಸೊ ಯಾ, these 3 cute, very cute guys. So yes, this is the video. I hope ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇದ್ರಲ್ಲಿ ಯಾವ್ದಾದ್ರು ಪ್ರಾಡಕ್ಟ್ ಇಷ್ಟ ಆಗಿದೆ ಡೆಫಿನೆಟ್ಲಿ ಗೋ ಅಂಡ್ ಬೈ ಇನ್ ನೈಕಾ ಆಪ್. ಸಿಗ್ತೀನಿ ನನ್ನ ಕಮಿಂಗ್ ವಿಡಿಯೋಸ್ ಅಲ್ಲಿ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬೈ ಬೈ.